Welcome to Subbu's kitchen. Today we are making the favorite dish of Lord Ganesha. He loves Kadabu. So as it is Ganesha Festival, let us make it. Come, let's enjoy. Kadabuge ಏನೇನು ingredients ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಸಕ್ಕರೆ, ಕೊಬ್ಬರಿ ತುರಿ, ಮೈದಾ, ಚಿರೋಟಿ ರವೆ, ಒಂದು ಚಿಟಿಕೆ ಉಪ್ಪು, ಏಲಕ್ಕಿ ಪುಡಿ, ದ್ರಾಕ್ಷಿ, ಗೋಡಂಬಿ, ತುಪ್ಪ, ಕರಿಲಿಕ್ಕೆ ಎಣ್ಣೆ ಹಾಗೂ ನೀರು ಬೇಕು ಕಲಿಸ್ಕೊಳ್ಳೋಕ್ಕೆ. For the outer layer we have to prepare the dough. For the dough we need equal quantity of ಚಿರೋಟಿ ರವೆ and ಮೈದಾ. ಇದೆರಡನ್ನು ತುಪ್ಪದಲ್ಲಿ ಮಿಕ್ಸ್ ಮಾಡಿಕೊಂಡು a pinch of salt ಹಾಕ್ಕೊಂಡು ಚಪಾತಿ ಕನ್ಸಿಸ್ಟೆನ್ಸಿಗೆ ವಾಟರ್ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಚೆನ್ನಾಗಿ ನೀಡ್ ಮಾಡಿ ಅದನ್ನು ನಾವು ಒಂದು 45 minutes to 1 hour ರೆಸ್ಟ್ ಮಾಡೋಣ. ಈಗ ಕಣಕ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಇದೆ, ಅದನ್ನು ಹಾಕ್ಕೋತೀನಿ. ಈಗ ಮಿಕ್ಸ್ ಮಾಡೋಣ, ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಈಗ ಕೈಯಲ್ಲಿ ಹೀಗೆ ಉಂಡೆ ಮಾಡಿದ್ರೆ ಹೀಗೆ ನಿಂತ್ಕೋಬೇಕು. ಇದೇ ಟಿಪ್ಪು ನಿಮಗೆ ಆಗಿದೆ ಅಂತ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಬಿಟ್ಕೋಬೇಕು. ನಿಧಾನಕ್ಕೆ ನೀರು ಬಿಟ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಬಿಟ್ಕೋಬೇಕು. ಚಪಾತಿ ಕನ್ಸಿಸ್ಟೆನ್ಸಿಗೆ ಬರಬೇಕು ನಿಮಗೆ. ಹೀಗೆ ಅಮ್ಕಿದ್ರೆ ಒಳಗೆ ಹೋಗುತ್ತೆ. ಸೊ ದಿಸ್ ಇಸ್ ದ ಕನ್ಸಿಸ್ಟೆನ್ಸಿ. ಈಗ ಇದನ್ನು ಈ ಮಿಕ್ಕಿರೋ ತುಪ್ಪ ಇದೆಯಲ್ಲ ಅದರೊಳಗೆ ಕಲಿಸ್ಕೊಂಬಿಟ್ಟು ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ. ಒಂದು 45 minutes to 1 hour ರೆಸ್ಟ್ ಮಾಡೋಣ. ಇವಾಗ ಬನ್ನಿ ಕೊಬ್ಬರಿ ಸಕ್ಕರೆ ಮಾಡ್ಕೊಳ್ಳೋಣ. ಈಕ್ವಲ್ ಕ್ವಾಂಟಿಟಿ ಆಫ್ ಶುಗರ್ ಆ್ಯಂಡ್ ಕೊಬ್ಬರಿ ತುರಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಇದೆರಡು ದಟ್ ಈಸ್ ದ್ರಾಕ್ಷಿ ಹಾಗೂ ಗೋಡಂಬಿ ಮಿಕ್ಸ್ ಮಾಡಿ ಒಂದು ಚಿಟಿಕೆ ಏಲಕ್ಕಿ ಪುಡಿ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಕೊಬ್ಬರಿ ಸಕ್ಕರೆ ಪುಡಿ ಮಾಡ್ಕೊಳ್ಳೋಣ. ಮೇಕ್ ಶ್ಯೂರ್ ಯೋರ್ ಮಿಕ್ಸಿ ಜಾರ್ ಇಸ್ ಡ್ರೈ, ನೀರು ಅಂಶ ಇರಬಾರ್ದು. ನೋಡಿ ಕೊಬ್ಬರಿ ಸಕ್ಕರೆ ಆಗಿದೆ. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಇದಕ್ಕೆ ಗೋಡಂಬಿ, ದ್ರಾಕ್ಷಿ ಆಮೇಲೆ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಕೊಬ್ಬರಿ ಸಕ್ಕರೆನ ಈಗ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಹಸಿ ಗೋಡಂಬಿ, ಒಣ ದ್ರಾಕ್ಷಿ ಹಾಗೂ ಒಂದು ಚಿಟಿಕೆ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇದು ಇನ್ಸೈಡ್ ಸ್ಟಫಿಂಗು. ನಮಗೆ ಕಣಕ ಮಾಡಿದ್ದೀವಲ್ಲ, ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೀವಿ, ಅದರೊಳಗೆ ಇದನ್ನು ಸ್ಟಫ್ ಮಾಡಿ ಆಮೇಲೆ ಅದನ್ನು ಎಣ್ಣೆಯಲ್ಲಿ ಕರಿಬೇಕು. ರೀಫೈನ್ಡ್ ಆಯಿಲೇ ಬೇಕು ಇದಕ್ಕೆ, ಇನ್ಯಾವ ಆಯಿಲು ಯೂಸ್ ಮಾಡೋ ಹಾಗಿಲ್ಲ. ಆ್ಯಂಡ್ ಫ್ರೆಶ್ ಆಯಿಲ್. ಈಗ ನಾವು ಔಟರ್ ಲೇಯರ್ ಕಣಕನ ರೆಸ್ಟ್ ಮಾಡೋಕೆ ಇಟ್ಟಿದ್ವಿ. 45 minutes ಆಗಿದೆ. ನೋಡಿ ಹೇಗಾಗಿದೆ ಡೋ ಅಂತ. ಹೀಗೆ ಮುಟ್ಟಿದ್ರೆ ಒಳಗೆ ಹೋಗುತ್ತೆ. ಸೊ ದಿಸ್ ದ ರೈಟ್ ಕನ್ಸಿಸ್ಟೆನ್ಸಿ. ಈಗ ಇದನ್ನು ಉಂಡೆ ಮಾಡಿಕೊಂಡು ಲಟ್ಟಿಸ್ಕೋಬೇಕು. ನಿಂಬೆಹಣ್ಣು ಗಾತ್ರಕ್ಕಿಂತ ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಮಾಡ್ಕೊಳ್ಳಿ. ತೆಳ್ಳಗಿರಬೇಕು ನಮ್ಗೆ ಔಟರ್ ಲೇಯರು. ಎರಡು ಅರ್ಧ ಕಪ್ ತೊಗೊಂಡಿದ್ದು ನಾನು ಮೈದಾ ಆಮೇಲೆ ರವೆ. ಈಗ ನೋಡಿ, ಈಗ ನಂಗೆ ಇಷ್ಟು ಗಾತ್ರದ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ 5 ಉಂಡೆ ಬಂದಿದೆ. ಈಗ ಹೇಗೆ ಲಟ್ಟಿಸ್ಕೊಳ್ಳೋದು ನೋಡೋಣ. ಒತ್ಕೊಳ್ಳೋಕ್ಕೆ ಮೈದಾ ಇಟ್ಕೊಂಡಿದ್ದೀನಿ. ಇಲ್ಲಿ ಚಪಾತಿ ತೆಳ್ಳಗಿರಬೇಕು. ಒಂದೇ ಸೈಡು ನೀವು ಮಾಡಬೇಕು, 2 ಸೈಡು ರೋಲ್ ಮಾಡಬಾರ್ದು. ಒಂದೇ ಸೈಡ್ ಮೇಲ್ಗಡೆಯಿಂದ ಮಾಡ್ಕೊಂಡು ಬನ್ನಿ. ನೋಡಿ ಇಷ್ಟು ಅಗಲ ಆಗಿದೆ. ಇದನ್ನು ಸೆಮಿ ಸರ್ಕಲಲ್ಲಿ ಆಗಿ ನೀರು ಒತ್ಕೊಂಡು, ಬೆರಳನ್ನ ನೀರಲ್ಲಿ ಒತ್ಕೊಂಡು ಹೀಗೆ ಸೆಮಿ ಸರ್ಕಲ್ಗೆ ಎಡ್ಜಲ್ಲಿ ನೀರು ಹಾಕ್ಕೊಳ್ಳಿ. ಹೀಗೆ ಇದು ಫಿಲ್ ಮಾಡಿ ನಾವು ಕ್ಲೋಸ್ ಮಾಡಿದಾಗ
ಆ ಸ್ಟಫಿಂಗ್ ಮಾಡಿರ್ತೀವಲ್ಲ ಅದು ಹೊರಗಡೆ ಬರಲ್ಲ. ಈಗ ನೋಡಿ ಈ ಸ್ಪೂನ್ ತೊಗೊಂಡಿದ್ದೀನಿ, ಇದರಲ್ಲಿ ಫಿಲ್ ಅಪ್ ಮಾಡ್ತೀನಿ. ಈಗ ಯು ಟರ್ನ್ ಇಟ್ ಲೈಕ್ ದಿಸ್. ಚೆನ್ನಾಗಿ ಪ್ರೆಸ್ ಮಾಡಿ ಎಡ್ಜ್ನ. ಆಮೇಲೆ ಹಿಂದ್ಗಡೆ ಈ ವೀಲ್ ಇರುತ್ತಲ್ಲ ಅದರಲ್ಲಿ ಎಡ್ಜಲ್ಲಿ ಕಟ್ ಮಾಡಿ. ದಿಸ್ ಇಸ್ ರೆಡಿ ಫಾರ್ ಫ್ರೈಯಿಂಗ್. ಈ ಥರ ಸ್ಪೂನ್ ಇಟ್ಕೊಳ್ಳಿ. ಇದು ಹಿಂದ್ಗಡೆ ವೀಲ್ ಇದೆ, ಫ್ರಂಟಲ್ಲಿ ಸ್ಪೂನ್ ಇದೆ. ಸೊ ನಿಮ್ಮ ಕೊಬ್ಬರಿ ಸಕ್ಕರೆ ಇದರಲ್ಲಿ ಹಾಕೋಬೋದು, ಈ ಎಡ್ಜ್ನ ಈ ವೀಲಲ್ಲಿ ಕಟ್ ಮಾಡ್ಕೋಬೋದು. ಈಗ ನೋಡಿ 5 ಮಾಡ್ಕೊಂಡಿದ್ದೀನಿ ಕರ್ಗಡಬು ಕರಿಯೋಕ್ಕೆ. ಹೀಗೆ ಮಾಡ್ಕೋಬೇಕು ನೀವು. ಇದಾಗಿದ ತಕ್ಷಣ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ. ಬನ್ನಿ, ಇವಾಗ ಮಾಡ್ಕೊಂಡಿದ್ದೀರಲ್ಲ ಇದು ಆರಬಾರ್ದು, ತುಂಬ ಹೊತ್ತು ಇಡಬೇಡಿ. ತಕ್ಷಣ ಮಾಡಿಕೊಂಡು ತಕ್ಷಣ ಕರ್ಕೋಬೇಕು. ಯಾಕೆಂದರೆ ಔಟರ್ ಲೇಯರ್ ನಿಮಗೆ ಇಲ್ಲದ್ರೆ ಡ್ರೈ ಆಗೋಗುತ್ತೆ ತುಂಬ. ಇದು ಎಣ್ಣೆ ಕಾದಿದೆಯಾ ಅಂತ ನೋಡೋಕೆ ಒಂದು ಚಿಕ್ಕ ಔಟರ್ ಲೇಯರ್ ಬಾಲ್ ಥರ ಮಾಡಿ ಹಾಕ್ತಾಯಿದ್ದೀನಿ. ಹಾಂ ನೋಡಿ, ಬಬಲ್ಸ್ ಬಂದಿದೆ. ಸೊ ಈ ಆಯಿಲ್ ಇಸ್ ರೆಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಂದೊಂದಾಗಿ ಹಾಕೋಣ ಕರಿಯೋಕ್ಕೆ. ಈಗ ನೀವು ಎಣ್ಣೆನ ಒಂದ್ರ ಮೇಲೆ ಒಂದು ಹಾಕಬೇಕು ಹೀಗೆ. ನೋಡಿ, ಆಟೋಮ್ಯಾಟಿಕ್ ಆಗಿ ತಿರುಗುತ್ತೆ. ನೋಡಿದ್ರಾ ಹೇಗೆ ಆಟೋಮ್ಯಾಟಿಕ್ ಆಗಿ ತಿರುಗುತ್ತೆ? ನೋಡಿ, ಈ ಥರ ಎಣ್ಣೆ ಅದ್ರ ಮೇಲೆ ಹಾಕ್ತಾ ಇದ್ದರೆ ಚೆನ್ನಾಗಿ 2 ಕಡೆಯೂ ಬೇಯುತ್ತೆ, ಪ್ಲಸ್ ಉಬ್ಬುತ್ತೆ. ಈಗ ನೀವು ಬೇಕು ಅಂದರೆ ಫ್ಲಿಪ್ ಮಾಡ್ಕೊಳ್ಳಿ. ಗೋಲ್ಡನ್ ಕಲರ್ ಆಗಬೇಕು. ಈಗ ಕೊಬ್ಬರಿ ಸಕ್ಕರೆ ಹಾಕಿ ಫಿಲ್ ಮಾಡಿದ್ದೀವಿ. ನೀವು ಬೇಕು ಅಂದರೆ ಇದಕ್ಕೆ ತೆಂಗಿನಕಾಯಿ ಬೆಲ್ಲ ಹೂರಣ ಮಾಡಿಕೊಂಡು ಫಿಲ್ ಮಾಡ್ಕೋಬೋದು. ದ ಇನ್ನರ್ ಸ್ಟಫಿಂಗ್ ಗೋಲ್ಡನ್ ಬ್ರೌನ್ ಆಗಿದೆ ನೋಡಿ, ಆ್ಯಂಡ್ ಇಟ್ಸ್ ಗೋಲ್ಡನ್ ಕಲರ್. ಆಮೇಲೆ ನೋಡಿ, ಎಣ್ಣೆ ಕುದೀತಾ ಇದ್ದಿದ್ದು ಎಣ್ಣೆ ಕಡಿಮೆ ಆಗಿದೆ, ಶಬ್ದ ಇಲ್ಲ ನೋಡಿ, ಶಬ್ದ ನಿಂತೋಯ್ತು ನೋಡಿ. ಇದು ನಿಮಗೆ ಆಗಿದೆ ಅನ್ನೋದು ಇಂಡಿಕೇಶನ್ನು. ಈಗ ತೆಕ್ಕೊಳ್ಳೋಣ. ಹೇಗೆ ಉಬ್ತಾ ಇದೆ ನೋಡಿ. ಗಣೇಶಸ್ ಫೇವ್ರೆಟ್ ಡಿಶ್. ಈಗ ನೋಡಿ, ಕರ್ಗಡ್ಬು ರೆಡಿಯಾಗಿದೆ. ಬಿಸಿಯಾದ ಕರ್ಗಡ್ಬು, ಗಣೇಶನಿಗೆ ಪ್ರಿಯವಾದ ಕರ್ಗಡ್ಬು ರೆಡಿಯಾಗಿದೆ. ನೀವು ಗಣೇಶನ ಹಬ್ಬಕ್ಕೆ ಟ್ರೈ ಮಾಡಿ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದಿ ಬೆಲ್ ಐಕಾನ್. ಥ್ಯಾಂಕ್ ಯು. ಹ್ಯಾವ್ ಅ ಹ್ಯಾಪಿ ಗಣೇಶ ಗೌರಿ ಫೆಸ್ಟಿವಲ್.